जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरि ओಂ ನಿನ್ನೆಯ ಪಾಠದಲ್ಲಿ ಯಯಾತಿರಾಜನಿಗೆ ದೇವಯಾನಿಯ ಜೊತೆಯಲ್ಲಿ ಆದಂತಹ ವಿವಾಹದ ಕಥೆ. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ತನ್ನ ಅಳಿಯನಾದಂತಹ ಯಯಾತಿರಾಜನಿಗೆ ಕೊಟ್ಟಂತಹ ಸಂದೇಶವನ್ನು ಕೂಡ ಗಮನಿಸಿದ್ದೇವೆ. ಈ ರೀತಿಯಾಗಿ ಯಯಾತಿರಾಜ ದೇವಯಾನಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾಲ ಆಗಿದೆ, ಇಬ್ಬರದ್ದು ಮದುವೆ ಆಗಿ ಒಂದಿಷ್ಟು ಕಾಲ ಕಳೆದಿದೆ. ದೇವಯಾನಿ ಗರ್ಭಧಾರಣೆಯನ್ನು ಮಾಡಿದ್ದಾಳೆ. ತಾನು ಪುಷ್ಪವತಿಯಾಗಿದ್ದಾಳೆ. ಸಂತತಿಗೆ ದೊಡ್ಡ ಗರ್ಭಧಾರಣೆಗೆ ಯೋಗ್ಯವಾದಂತಹ ಕಾಲದಲ್ಲಿ ಅವಳು ಗರ್ಭವನ್ನು ಧರಿಸಿದ್ದಾಳೆ. ಆ ಸಂದರ್ಭದಲ್ಲಿ ಶರ್ಮಿಷ್ಠೆಯು ಕೂಡ ಬಂದು ರಾಜನ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ, ನೀ ನನ್ನನ್ನ ವರಿಸು. ರಾಜನಿಗೆ ದೇವಯಾನಿಗಿಂತ ಶರ್ಮಿಷ್ಠೆಯ ಮೇಲೆ ಮನಸ್ಸಿತ್ತು. ಇದು ಒಂದು ರೀತಿಯ ಬಲಾತ್ಕಾರದ ಜೊತೆಯಲ್ಲಿ ಆದ ಪ್ರೇಮ ವಿವಾಹ. ಇದು ಯಾವುದೋ ದೇವಯಾನಿಯ ಜೊತೆಯಲ್ಲಿ ಯಯಾತಿ ರಾಜನಿಗೆ ಆದಂತಹ ವಿವಾಹ. ಸ್ವಲ್ಪ ಒತ್ತಾಯ ಮಾಡಿ ಅವನಿಗೆ ಇಷ್ಟ ಇಲ್ಲದೆ ಹೋದ್ರು, ನಂತರದಲ್ಲಿ ಪ್ರೀತಿ ಬಂದು ಆದಂತಹ ವಿವಾಹ. ಆದ್ರೆ ಶರ್ಮಿಷ್ಠೆಯ ಮೇಲೆ ಯಯಾತಿ ರಾಜನಿಗೆ ಮೊದಲಿನಿಂದಲೂ ಪ್ರೀತಿ ಇತ್ತು. ಅಷ್ಟೇ ಅಲ್ಲ, ಇವಳು ಕ್ಷತ್ರಿಯ ವರ್ಣದವಳು, ತಾನು ಕ್ಷತ್ರಿಯ ವರ್ಣದವನು. ಅವಳು ತನ್ನನ್ನು ಮದುವೆ ಆಗುವಂತ ಕೇಳಿದಾಗ ಗರ್ಭಧಾರಣೆಗೆ ಯೋಗ್ಯವಾದಂತಹ ಕಾಲದಲ್ಲಿ, ಋತುಮತಿಯಾದಂತಹ ಸಂದರ್ಭದಲ್ಲಿ ಶರ್ಮಿಷ್ಠೆ ಬಂದಿದ್ದಾಳೆ. ಇಷ್ಟೇ ಅಲ್ಲದೇನೆ ತಾನಾಗೆ ಒಲಿದು ಬಂದಂತಹ ಸ್ತ್ರೀಯನ್ನ ಎಂದಿಗೂ ನಿರಾಕರಣೆ ಮಾಡಬಾರದು. ತನಗೆ ಯೋಗ್ಯಳಾದಂತಹ ಸ್ತ್ರೀ ತನ್ನನ್ನು ಮದುವೆಯಾಗುವ ಉದ್ದೇಶದಿಂದ ಬರ್ತಾ ಇದ್ದಾಳೆ ಅಂತಾದ್ರೆ ಅವಳನ್ನ ನಿರಾಕರಿಸದೇನೆ ಅವಳ ಜೊತೆಯಲ್ಲಿ ಇದ್ದು ಅವಳನ್ನ ವಿವಾಹವಾಗೋದು, ಅವಳಿಂದ ಸಂತಾನವನ್ನು ಪಡೆಯೋದು ರಾಜನಾದವನ ಅಥವಾ ಪುರುಷನಾದವನ ಪ್ರಧಾನವಾದ ಕರ್ತವ್ಯ ಅಂತ ಗೊತ್ತಿದೆ. ಯಯಾತಿ ರಾಜ ಯೋಚನೆ ಮಾಡಿ ಶರ್ಮಿಷ್ಠೆ ಸಂತತಿಯನ್ನ ಬೇಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶುಕ್ರಾಚಾರ್ಯ ಹೇಳಿದ ಮಾತುಗಳು ನೆನಪಿಗೆ ಬಂತು. ತನ್ನ ಮಾವನ ಮಾತು, ಅವ್ರಿಗೆ ಮಹಾಜ್ಞಾನಿಗಳು ಬೇರೆ, ಸಿಟ್ಟಲ್ಲಿ ಏನೇನು ಶಾಪ ಕೊಟ್ಟು ಬಿಡ್ತಾರೋ ಅಂತ ಯೋಚನೆ ಆಯ್ತು. ಆದ್ರೂ ಮುಂದಾದದ್ದು ಏನಾಗತ್ತೋ ಅದನ್ನ ನೋಡೋಣ ಅಂತಂದುಕೊಂಡು ಶರ್ಮಿಷ್ಠೆಯನ್ನ ಈ ಗಾಂಧರ್ವ ವಿವಾಹದಿಂದಾಗಿ ಮದುವೆಯಾಗಿ ಅವಳ ಜೊತೆಯಲ್ಲಿ ವಿವಾಹವಾಗ್ತಾ ಇದ್ದಾನೆ. ಶರ್ಮಿಷ್ಠೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಗರ್ಭವತಿಯಾದಂತಹ ದೇವಯಾನಿ ಇಬ್ಬರನ್ನ ಪಡಿತಾ ಇದ್ದಾಳೆ, ಯದು ಮತ್ತು ತುರ್ವಸು ಅಂತ. ಈ ಯದು ಅಂತ ಯಾವ ಚಕ್ರವರ್ತಿ ಇದ್ದಾನೋ, ಈ ಯದು ಚಕ್ರವರ್ತಿಯಿಂದ ಬಂದಂತಹವರೇ ಯಾದವರು. ಕೃಷ್ಣನ ವಂಶ ಎಲ್ಲ ಈ ಯದು ರಾಜನಿಂದಾಗಿ ಬಂದಂತಹ ವಂಶ ಇದು. ಯದು ಮತ್ತು ತುರ್ವಸು ಇವರಿಬ್ಬರನ್ನ ದೇವಯಾನಿ ಪಡಿತಾ ಇದ್ದಾಳೆ. ಇಷ್ಟರಲ್ಲಿಯೇ
ಶರ್ಮಿಷ್ಠೆಯು ಕೂಡ ಗರ್ಭವತಿಯಾಗಿ ಅವಳು 3 ಮಕ್ಕಳನ್ನ ಪಡಿತಾ ಇದ್ದಾಳೆ. ಅನು, ದೃಹ್ಯು, ಪೂರು ಅಂತ. ನಾವೀಗ ಪುರೂರವ ರಾಜನ ಕಥೆಯನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆ ಪುರೂರವ ರಾಜ ಈಗ ಹುಡ್ತಾ ಇದ್ದಾನೆ. ದೃಹ್ಯ, ಅನು ಮತ್ತು ಪೂರು ಎಂಬುದಾಗಿ 3 ಜನ ಮಕ್ಕಳು ಶರ್ಮಿಷ್ಠೆಯಲ್ಲಿ ಹುಡ್ತಾ ಇದ್ದಾಳೆ. ಶರ್ಮಿಷ್ಠೆಗೆ ತನ್ನ ಪತಿಯಾದಂತಹ ಯಯಾತಿ ರಾಜನಿಂದ ಮಕ್ಕಳಾಗಿದೆ ಅಂತ ಈ ವಿಷಯ ಗೊತ್ತಾದ ತತ್ಕ್ಷಣದಲ್ಲಿ ದೇವಯಾನಿ ಕೋಪದಿಂದಾಗಿ ಮೈ ಮರೆತು ತನ್ನ ತವರು ಮನೆ ಶುಕ್ರಾಚಾರ್ಯರ ಮನೆಗೆ ಹೋಗ್ತಾ ಇದ್ದಾಳೆ. ಹೆಂಡತಿಯ ಮೇಲೆ ಪ್ರೀತಿ ಇದೆ, 2 ಮಕ್ಕಳನ್ನು ಪಡೆದಿದ್ದಾಳೆ. ಆಮೇಲೆ ಹೋಗಿ ಮತ್ತೇನಾದ್ರೂ ಅನರ್ಥವಾದೀತು ಅನ್ನುವ ಹೆದರಿಕೆಯೂ ಇದೆ. ದೇವಯಾನಿ ಕೋಪದಿಂದಾಗಿ ತನ್ನ ತಂದೆಯ ಮನೆಗೆ ಹೋಗುವ ಸಂದರ್ಭದಲ್ಲಿ ಅವಳನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾನೆ, ಕಾಲೊತ್ತುತ್ತಾ ಇದ್ದಾನೆ, ಕೈ ಒತ್ತಾ ಇದ್ದಾನೆ. ಹಾಗೆ ಮಾಡ್ಬೇಡ, ಹೋಗ್ಬೇಡ ಅಂತ ಹೇಳ್ತಾನೆ. ಸಿಟ್ಟಿನ ಕೈಗೆ ಮನಸ್ಸನ್ನು ಕೊಟ್ಟು ಅನರ್ಥವನ್ನು ಮಾಡಿಕೊಳ್ಬೇಡ ಅಂತ ಪದೇ ಪದೇ ಅವಳಿಗೆ ಹೇಳ್ತಾ ಇದ್ದಾನೆ. ಎಷ್ಟಾದ್ರೂ ದೇವಯಾನಿಗೆ ಯಾಕೆ ಅವಳಿಗೆ ಸಿಟ್ಟು ಅಂತಂದ್ರೆ, ನಾನು ಶರ್ಮಿಷ್ಠೆಯನ್ನು ನನ್ನ ದಾಸಿಯನ್ನಾಗಿ ಕರೆದುಕೊಂಡು ಇನ್ನೂ ಅವಳಿಗೆ ಸಿಟ್ಟು ಹೋಗಿಲ್ಲ. ಶರ್ಮಿಷ್ಠೆಯ ಮೇಲಿದ್ದಂತಹ ಸಿಟ್ಟು ಹೋಗಿಲ್ಲ ಅವಳಿಗೆ. ನಾನು ಅವರ ಅಪ್ಪನ ಕಡೆಯಿಂದಾಗಿ ದೇವಯಾನಿಯನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ದೇವಯಾನಿಯ ನಾನು ಶರ್ಮಿಷ್ಠೆಯನ್ನ ನನ್ನ ಸೇವಕಿಯಾಗಿ ದಾಸಿಯಾಗಿ ಕರೆದುಕೊಂಡು ಬಂದಿದ್ದೇನೆ. ನನ್ನ ದಾಸಿಯಾದಂತಹ ಶರ್ಮಿಷ್ಠೆಯನ್ನೇ ವಿವಾಹವಾಗಿ ಬಿಟ್ಟಿದ್ದೆ ನೀನು. ಅವಳಿಂದ 3 ಜನ ಮಕ್ಕಳನ್ನು ಪಡೆದು ಬಿಟ್ಟಿದ್ದೆ ಅಂದ್ರೆ ಬಹಳ ಸಿಟ್ಟು ಬಂತು ದೇವಯಾನಿಗೆ. ನಾನು ಯಾರನ್ನ ನನ್ನ ದಾಸಿಯನ್ನಾಗಿ ಮಾಡಿಕೊಂಡಿದ್ನೋ ಅವಳನ್ನೇ ನೀನು ಪತ್ನಿಯಾಗಿ ಮಾಡಿಕೊಂಡಿದ್ದೀಯಲ್ಲ ಅಂತ ಮತ್ತಷ್ಟು ಸಿಟ್ಟು ಅವಳಿಗೆ ಏರಿದಾಗ, ಆ ಸಿಟ್ಟಿನ ಭರದಲ್ಲಿ ಈ ರಾಜ ಹೇಳಿದಂತಹ ಎಷ್ಟೇ ಮೋಹಕವಾದ ಸಾಂತ್ವನದ ಮಾತುಗಳು ಕೂಡ ಅವಳ ಬುದ್ಧಿಯಲ್ಲಿ ಪ್ರವೇಶಿಸಲೇ ಇಲ್ಲ. ಅವಳು ಕೂತಾಗ ಕಾಲು ಒತ್ತಿ ಸಮಾಧಾನ ಮಾಡ್ತಾ ಇದ್ದಾನೆ, ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಏನೇನು ಹೆಂಡತಿಯನ್ನ ಸಮಾಧಾನ ಪಡಿಸ್ಲಿಕ್ಕೆ ಫಜೀತಿಗಳನ್ನು ಪಡಬಹುದು ಆ ಎಲ್ಲ ಕಷ್ಟವನ್ನು ಅನುಭವಿಸಿಬಿಟ್ಟ. ಯಾವುದರಿಂದಲೂ ಹೆಂಡತಿ ಸಮಾಧಾನ ಆಗ್ಲಿಲ್ಲ. ಅವಳು ತಂದೆಯ ಮನೆಗೆ ಹೋದ್ಲು. ಶುಕ್ರಾಚಾರ್ಯರಿಗೆ ಬಹಳ ಸಿಟ್ಟು ಬಂತು. ಸಿಟ್ಟು ಬಂದು ಜೋರಾಗಿ ಇವನಿಗೆ ಬೈತಾ ಇದ್ದಾರೆ, ಸ್ತ್ರೀ ಲೋಲುಪ ನೀನು, ಸ್ತ್ರೀಯರಲ್ಲಿ ಅತಿಯಾದ ಆಸೆ ನಿನಗಿದೆ, ಮತ್ತೆ ಸುಳ್ಳು ಹೇಳುವ ನೀನು. ನಾ ಹೇಳಿದ್ದೇನೆ ನನ್ನ ಮಗಳಾದ ದೇವಯಾನಿಯ ಜಾಗದಲ್ಲಿ ತಲ್ಪದಲ್ಲಿ ಬೇರೆ ಯಾರನ್ನು ಬಿಟ್ಟುಕೊಳ್ಬೇಡ ಅಂತ ಹೇಳಿದ್ದೇನೆ. ಆಯ್ತು ಅಂತ ಒಪ್ಪಿಕೊಂಡಂತಹ ನೀನು ನಿನ್ನ ಮಾತಿಗೆ ವಿರುದ್ಧವಾಗಿ ಸುಳ್ಳನ್ನ ಮಾಡಿದೆ, ಸುಳ್ಳು ಮಾತುಗಳನ್ನ ಆಡಿದ ಹಾಗಾಯ್ತು ನೀನೀಗ. ಅಂತ ನಿನಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವ ಅರಿವಿಲ್ಲ, ಬಹಳ ದುರ್ಬುದ್ಧಿಯವನು ನೀನು ಅಂತ ಈ ರೀತಿಯಾಗಿ ಚೆನ್ನಾಗಿ ಬೈತಾ ಇದ್ರು. ಅವನು ಸಿಟ್ಟು ಕಡಿಮೆ ಆಗ್ಲಿಲ್ಲ ಶುಕ್ರಾಚಾರ್ಯರಿಗೆ. ಅದಕ್ಕೆ ಅವ್ರಿಗೆ ಆ ಸಿಟ್ಟಿನ ಭರದಲ್ಲಿ ಇವನಿಗೆ ಶಾಪವನ್ನು ಕೊಡ್ತಾ ಇದ್ದ. ನೀನೆಲ್ಲ ಇಷ್ಟನ್ನ ಮಾಡಿರೋದು ಯಾವುದರಿಂದ? ನಿನ್ನ ಐಶ್ವರ್ಯ ರೂಪದ ಮದದಿಂದಾಗಿ ಇಷ್ಟೆಲ್ಲವನ್ನ ಮಾಡಿದ್ದೀಯಲ್ವಾ? ಈ ರೂಪದ ಮದದಿಂದಾಗಿ ಇಷ್ಟೆಲ್ಲ ಮಾಡಿದ್ದಿ. ಇವಳನ್ನ ಮದುವೆ ಆಗಿರುವಂತಹದ್ದು ಕೂಡ ರೂಪದ ಮದದಿಂದಾಗಿ ಇಷ್ಟೆಲ್ಲವನ್ನು ಮಾಡಿದ್ದಿ. ಆ ರೂಪವೆಲ್ಲವನ್ನು ಹಾಳು ಮಾಡುವಂತಹ ಮುಪ್ಪು ನಿನ್ನನ್ನ ಆಕ್ರಮಿಸಿ ಬಿಡ್ಲಿ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇದರಲ್ಲಿ ಯಯಾತಿ ರಾಜನದ್ದು ತಪ್ಪಿದೆ ಅಂತ ನಮಗೆ ಅನ್ನಿಸತ್ತೆ. ಆದ್ರೆ ಏನು ತಪ್ಪಿದೆ ಅಂತ ಗಮನಿಸ್ಬೇಕು. ಯಯಾತಿ ರಾಜ ಅವನು ಕ್ಷತ್ರಿಯನಾದವನು. ಆ ಯುಗದಲ್ಲಿ ಅವನಿಗೆ ಅನೇಕ ಪತ್ನಿಯರನ್ನ ಪಡೆಯುವ ಅಧಿಕಾರ ಇತ್ತು, ಸಾಮರ್ಥ್ಯವೂ ಇತ್ತು. ಬೇಕಾದ್ರೆ ತಾನೇ ಬ್ರಹ್ಮಚರ್ಯಾಶ್ರಮವನ್ನ ಸ್ವೀಕರಿಸಬಹುದೇ ಹೊರತಾಗಿ
ಇವನಿಗೆ ನೀನು ಏಕಪತ್ನಿ ವ್ರತಸ್ಥನಾಗಿರಬೇಕು ಅಂತ ನಿರ್ದೇಶವನ್ನು ಮಾಡ್ಲಿಕ್ಕೆ ಅಥವಾ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಯಾರಿಗೂ ಬರೋದಿಲ್ಲ. ಯಥೇಷ್ಟವಾದ ಪತ್ನಿಯರನ್ನ ಪಡೆಯುವಂತಹ ಅವಕಾಶ ಅವನಿಗೆ ಇತ್ತು. ಇಷ್ಟೆಲ್ಲ ಅವಕಾಶವಿದ್ದಾಗ್ಯೂ ತನ್ನ ಮಗಳಿಗೆ ಎಲ್ಲಿ ಹಿಂಜರಿಕೆ ಆಗತ್ತೋ, ತನ್ನ ಮಗಳಿಗೆ ಎಲ್ಲಿ ತೊಂದರೆಯಾಗತ್ತೋ ಅನ್ನುವ ಉದ್ದೇಶದಿಂದಾಗಿ ರಾಜನಾದ ಯಯಾತಿ ತನ್ನ ಕ್ಷತ್ರಿಯ ಧರ್ಮಕ್ಕೆ ವಿಹಿತವಾದ ಮತ್ತೊಂದು ವಿವಾಹವನ್ನಾಗಿದ್ರು, ತನ್ನ ಮಗಳಿಗೆ ಯೋಗ್ಯವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ರು. ನನ್ನ ಮಗಳಿಗೆ ಇದರಿಂದ ಬೇಸರವಾಗತ್ತೆ ಎನ್ನುವ ಏಕೈಕ ಉದ್ದೇಶದಿಂದಾಗಿ ಅವನನ್ನ ಶಪಿಸ್ತಾ ಇದ್ದಾರೆ. ಅದಕ್ಕೆ ಯಯಾತಿ ರಾಜ ಹೇಳ್ತಾ ಇದ್ದಾನೆ, ನೋಡಪ್ಪ, ನನಗೇನೋ ಮುಖ ಬರ್ಲಿ ಅಂತ ನೀನು ಹೇಳ್ತಾ ಇದ್ದಿ, ನನಗೆ ಇನ್ನೂ ಯೌವನ ಇದೆ. ನಿನ್ನ ಮಗಳು ಯುವತಿಯಾಗಿದ್ದಾಳೆ, ಅವಳೇನು ಬಹಳ ಮುಪ್ಪಡರಿ ವಯಸ್ಸಾದವಳು ಅಲ್ಲ ನಿನ್ನ ಮಗಳು. ನಿನ್ನ ಮಗಳ ಜೊತೆಯಲ್ಲಿಯೂ ಕೂಡ ನನಗಿನ್ನು ಸಂಸಾರದ ಬಯಕೆಗಳೇನಿದೆಯೋ ಅದನ್ನು ತೀರಿಸಿಕೊಂಡಿಲ್ಲ. ಚೆನ್ನಾಗಿ ನಿನ್ನ ಮಗಳ ಜೊತೆಯಲ್ಲೂ ವಿಹಾರವನ್ನು ಮಾಡಿಲ್ಲ ನಾನು. ಇಂತಹ ಸಂದರ್ಭದಲ್ಲಿ ಅತೃಪ್ತನಾದಂತಹ ನನಗೆ ಈ ಕಾಮದ ಬಯಕೆಗಳನ್ನ ತೀರಿಸಿಕೊಳ್ಬೇಕು ಅಂತ ಬಯಸಿರುವ ನನಗೆ ನೀನು ಈ ರೀತಿಯಾದ ಶಾಪವನ್ನು ಕೊಟ್ಟಿ ಅಂತಂದ್ರೆ ಇದರಿಂದ ಬರೀ ಅನರ್ಥ ನನಗೆ ಅಷ್ಟೇ ಇಲ್ಲ, ನಿನ್ನ ಮಗಳಿಗೂ ಅನರ್ಥವಿದೆ. ವಿಚಾರ ಮಾಡು. ನನ್ನದು ಯಾವ ತಪ್ಪುಗಳಿಲ್ಲದೆ ಹೋದರೂ ಕೂಡ ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಿ, ಈ ಶಿಕ್ಷೆಯನ್ನ ಹಿಂತೆಗೆದುಕೋ ಅಂತ ಕೇಳ್ತಾನೆ. ಆದ್ರೆ ಶುಕ್ರಾಚಾರ್ಯ ಹೇಳ್ತಾರೆ, ಒಮ್ಮೆ ಶಿಕ್ಷೆಯನ್ನು ಕೊಟ್ಟಾದ್ಮೇಲೆ ಆ ಶಿಕ್ಷೆಯನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೊಟ್ಟ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಆದ್ರೆ ನಿನಗೆ ಒಂದು ಅವಕಾಶವನ್ನ ಕೊಡ್ತೇನೆ. ಏನು ಅಂದ್ರೆ, ನಿನ್ನ 5 ಜನ ಮಕ್ಕಳಿದ್ದಾರಲ್ಲ, 5 ಜನ ಮಕ್ಕಳಲ್ಲಿ ನಿನಗೆ ಯಾವ ಮಗ ಬೇಕಾದ್ರೂ ತನ್ನ ಯೌವನವನ್ನ ಕೊಡಬಹುದು, ನಿನ್ನ ವಾರ್ಧಕ್ಯವನ್ನ ತೆಗೆದುಕೊಳ್ಳಬಹುದು. ನೀನು ಅವನ ಯೌವನ ಕಾಲದವರೆಗೆ ಅವನ ಯೌವನವನ್ನ ನೀನು ಪಡೆದುಕೊಂಡು ಯಥೇಚ್ಛವಾಗಿ ಕಾಮೋಪಭೋಗವನ್ನ ಮಾಡಬಹುದು ಅಂತ ಈ ರೀತಿಯಾಗಿ ಒಂದು ಪೂರ್ತಿಯಾಗಿ ಶಾಪದ ವಿಮೋಚನೆ ಅಂತ ಅಲ್ಲದೆ ಹೋದರೂ ಕೂಡ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ತನ್ನ ಅಳಿಯನ ಮೇಲೆ. ಅವ್ರಿಗೂ ಕೂಡ ಸ್ವಲ್ಪ ಕನಿಕರ ಬಂತು. ಅಷ್ಟೇ ಅಲ್ಲದೇನೆ ರಾಜ ಮುದುಕನಾದ ಅಂತಂದ್ರೆ ಇವನ ಸೇವೆಯನ್ನು ಮಾಡಬೇಕಾದದ್ದು ತನ್ನ ಮಗಳೇ ಅಲ್ವಾ, ತನ್ನ ಮಗಳ ಜೀವನವೂ ಕೂಡ ನಾಶವಾಗತ್ತೆ ಅನ್ನುವ ಯೋಚನೆಯಿಂದಾಗಿ ಈ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಆವಾಗ ಈ ಯದುರಾಜ ತನ್ನ ಮಕ್ಕಳು ಯಾರಿದ್ದಾರಲ್ಲ ಎಲ್ಲರ ಬಳಿಯಲ್ಲೂ ಕೂಡ ಯದು, ತುರುವಸು, ಅನು, ದೃಹ್ಯು, ಪೂರ್ವ ಅಂತ ಯಾರ್ಯಾರಿದ್ದಾರೋ ಅವರ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾನೆ, ಯಾರಾದ್ರೂ ತನ್ನ ಮುಪ್ಪನ್ನ ತೆಗೆದುಕೊಂಡು ಯೌವನವನ್ನ ಕೊಡಬಹುದು ಎಂಬಂತಹ ಯೋಚನೆ ಬರುತ್ತೆ. ಈ ಸಂದರ್ಭದಲ್ಲಿ ಪಾಠದ ಪ್ರಾರಂಭದಲ್ಲಿ ನಮ್ಮ ಶಾಂಭವಿ ಅವರು 10ನೇ ತರಗತಿಯಲ್ಲಿ ಅವರು ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಅವರು ಒಂದು ಚಿತ್ರಣ ಮಾಡಿದ್ರು, ತುಂಬಾ ಕಾಮಲಂಪಟ ಅಂತ. ಅದರ ಬಗೆಗೂ ಕೂಡ ಮಹಾಭಾರತದಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಗನ ಬಳಿಯಲ್ಲಿ ಹೋಗಿ ತನ್ನ ಮುಪ್ಪನ್ನ ಪರಿಹಾರ ಮಾಡಿಕೊಂಡು ತನ್ನ ಮುಪ್ಪನ್ನ ಕಳೆದುಕೊಂಡು ತಂದೆಯಾದವನು ತನ್ನ ಮುಪ್ಪನ್ನ ಮಗನ ಬಳಿಯಲ್ಲಿ ಕೊಟ್ಟು ಮಗನ ಯೌವನವನ್ನ ಪಡೆಯೋದು, ಇದು ಯೋಚನೆ ಮಾಡಿ, ಇದು ತಪ್ಪು ಅಂತ ಅನ್ಸತ್ತಲ್ಲ.
ಈ ತರ ಮಾಡುವ ಸಾಮರ್ಥ್ಯ ಇತ್ತು ಅಂದ್ರೆ ಅವರಲ್ಲಿ ಎಷ್ಟು ಯೋಗ ಶಕ್ತಿ ಇರಬೇಕು ಅನ್ನೋದನ್ನ ಮೊದಲಿಗೆ ಯೋಚನೆ ಮಾಡ್ಬೇಕು. ತನ್ನ ಮುಪ್ಪನ್ನ ಮಗನಿಗೆ ಕೊಟ್ಟು ಮಗನ ಯೌವನವನ್ನು ತಾನು ಪಡೆಯಬಹುದಾದಂತಹ ಸಾಮರ್ಥ್ಯ ಅವರಿಗೆ ಇದೆ ಅಂತಾದ್ರೆ ಅವರು ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಲ್ಲ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಬೇಕು. ನಮ್ಮ ಯೌವನವನ್ನೇ ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಈ ಸಂದರ್ಭದಲ್ಲಿ ಪರಸ್ಪರ ಯೌವನ ಮತ್ತು ವಾರ್ಧಕ್ಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಾಮರ್ಥ್ಯ ಇತ್ತು ಅಂದ್ರೆ ಅವರು ಸಾಮಾನ್ಯರಾದಂತಹ ಜನರಲ್ಲ. ಮೊದಲನೇದು. ಅಷ್ಟೇ ಅಲ್ಲದೇನೆ ತಂದೆಯಾದಂತಹ ವ್ಯಕ್ತಿ ಮಗನ ಬಳಿಯಲ್ಲಿ ಬಂದು ಯೌವನವನ್ನು ಕೊಡು ಅಂತ ಕೇಳೋದು ನಾಚಿಕೆಗೇಡು ಅಂತ ಮೇಲ್ನೋಟಕ್ಕೆ ಅನ್ನಿಸೀತು. ಆದರೆ ಆ ಕಾಲದಲ್ಲೆಲ್ಲ ಮಕ್ಕಳನ್ನ ಮಾರಿಯೂ ಜೀವನವನ್ನು ಮಾಡಬಹುದಾದಂತಹ ಅವಕಾಶ ಇತ್ತು. ನಾವು ಶುನಶೇಪನ ಕಥೆಯನ್ನು ಹಿಂದೆ ತಾನೇ ಗಮನಿಸಿದ್ದೇವೆ. ಮಕ್ಕಳನ್ನ ಮಾರಿಯೂ ಕೂಡ ಜೀವನವನ್ನ ನಡೆಸಬಹುದಾಗಿತ್ತು. ಅದನ್ನ ಮಗ ವಿರೋಧಿಸುವ ಹಾಗಿಲ್ಲ. ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲೆಲ್ಲ ಶ್ರಾದ್ದವನ್ನ ಮುಂತಾದಂತಹ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಗನ ಧರ್ಮಗಳೇನು ಅಂತ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಹಿ ಪುತ್ರಸ್ಯ ಪುತ್ರತ. ಒಬ್ಬ ವ್ಯಕ್ತಿ ಮಗ ಅಂತ ಕರೆಸಿಕೊಳ್ಬೇಕು ಅಂತಂದ್ರೆ ಅವನು 3 ಕೆಲಸಗಳನ್ನು ಮಾಡ್ಬೇಕು. ಏನು? ಜೀವತೋ ವಾಕ್ಯಕರಣ. ತಂದೆ ತಾಯಿಗಳು ಬದುಕಿದ್ದಂತಹ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳನ್ನ ಕೇಳಿಕೊಂಡು ಬದುಕಿರ್ಬೇಕು. ಇದು ಜೀವತೋ ವಾಕ್ಯಕರಣ. ಮೃತರಾದ ನಂತರದಲ್ಲಿ ಪ್ರತ್ಯಬ್ಧಂ ಭೂರಿ ಭೋಜನ. ಅವರು ಗತಿಸಿದ ನಂತರದಲ್ಲಿ ಅವರ ಶ್ರಾದ್ದದ ದಿನದಂದು ಶ್ರಾದ್ದಾದಿ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡಿ ಯಥೋಚಿತವಾದ ಸತ್ಕಾರವನ್ನು ಬಂದವರಿಗೆ ಮಾಡಬೇಕು. ಮತ್ತೆ ಗತಿಸಿದ ವ್ಯಕ್ತಿಗಳ ಉದ್ದೇಶದಿಂದ ಜೀವನದಲ್ಲಿ ಒಂದು ಬಾರಿಯಾದರೂ ಒಬ್ಬರಿಗೆ ಗಯಾ ಪ್ರವಾಸವನ್ನ ಮಾಡಿಸಿ ತಾನು ಗಯೆಗೆ ಹೋಗಿ ಗಯೆಯಲ್ಲಿ ಪಿತೃಗಳ ಉದ್ದೇಶದಿಂದ ಪಿಂಡದಾನವನ್ನು ಮಾಡಬೇಕು. ಈ 3 ಕೆಲಸಗಳನ್ನ ಮಾಡಿದ ಅಂತಾದ್ರೆ ಅವನಿಗೆ ಪುತ್ರತ, ಅವನು ಮಗ ಅಂತ ಕರೆಸಿಕೊಳ್ತಾನೆ ಅಂತ ವಾಕ್ಯಗಳಿದೆ. ಹಾಗಾದ್ರೆ ಮಗ ಅಂತ ಕರೆಸಿಕೊಳ್ಬೇಕು ಅಂತಂದ್ರೆ ಈ 3 ಮಾಡ್ಲೇಬೇಕಲ್ವಾ? ಜೀವತೋ ವಾಕ್ಯಕರಣ. ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೇಳುವ ಮಾತುಗಳನ್ನ ಕೇಳಿದವನೇ ಮಗ ಅಂತ ಕರೆಸಿಕೊಳ್ತಾನೆ. ತಂದೆ ತಾಯಿಗಳು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಅನುಸರಿಸಬೇಕು. ಅದರಿಂದ ತಂದೆ ಬಂದು ನಿನ್ನ ಯೌವನವನ್ನು ಕೊಡು, ನನ್ನ ವಾರ್ಧಕ್ಯವನ್ನು ತೆಗೆದುಕೋ ಅಂತ ಹೇಳಿದರೆ ಅದರಲ್ಲಿ ಹಿಂಜರಿಯಬೇಕಾದ ಪ್ರಶ್ನೆ ಇಲ್ಲ. ಹೇಳಿದರೆ ಮಾಡ್ಬೇಕು. ಒಂದು ಇಷ್ಟೇ ಅಲ್ಲದೇನೆ ಯಯಾತಿ ರಾಜ ಶಾಶ್ವತವಾಗಿ ಏನು ಅವರ ಯೌವನವನ್ನು ಪಡೆದು ತನ್ನ ಮುಪ್ಪನ್ನ ಶಾಶ್ವತವಾಗಿ ಅವರಿಗೆ ಕೊಟ್ಟು ಬಿಡೋದಿಲ್ಲ. ಹೊರತಾಗಿ ಕೆಲವು ಕಾಲದವರೆಗೂ ಮಾತ್ರ. ಕೆಲವು ಕಾಲ ಅಂತಂದ್ರೆ 100 ವರ್ಷ, 200 ವರ್ಷ, 1000 ವರ್ಷ. ಅದು ಕೆಲವು ಕಾಲ ಅಷ್ಟೇ. ಯಾಕೆ ಅಂತಂದ್ರೆ ಈ ಕಾಲದಲ್ಲಿ, ಈ ರಾಜರಿರುವಂತಹ ಕಾಲದಲ್ಲಿ ಅವರ ಆಯುಷ್ಯ 10,000 ವರ್ಷ, 30,000 ವರ್ಷಗಳು. ಅದರಲ್ಲಿ 1,000 ವರ್ಷ ಅಂತಂದ್ರೆ ಇದು ಅತ್ಯಲ್ಪವಾದಂತಹ ಕಾಲಾವಧಿ. ಅಷ್ಟೇ ಅಲ್ಲ, ಯಾವ ಮಕ್ಕಳು ತಂದೆ ತಾಯಿಗಳ ಮಾತುಗಳನ್ನ ಪಾಲಿಸಿರ್ತಾರೋ ಅವರಿಗೆ ಸಂತುಷ್ಟರಾದಂತಹ ತಂದೆ ತಾಯಿಗಳು ಕೊಡುವಂತಹ ವರಗಳೇನಿದೆಯೋ ಅದು ಈ 1000 ವರ್ಷಗಳ ಕಾಲ ತಾವು ಯೌವನದಲ್ಲಿ ಇದ್ರೂ ಏನು ಪಡೆಯಬಹುದಾಗಿತ್ತೋ ಅದಕ್ಕಿಂತ ಮಿಗಿಲಾದಂತಹ ಶಾಶ್ವತವಾದಂತಹ ಫಲ ಇವರ ಅನುಗ್ರಹದಿಂದಲೇ ಸಿಗತ್ತೆ. ಅದರಿಂದ ಅಯ್ಯೋ ಇವರು ಮಹಾಕ್ರೂರಿಗಳಾಗಿದ್ದಾರೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ವ್ಯಥೆಗೊಳ್ಳುವ, ಅವರನ್ನ ನಿಂದಿಸುವಂತಹ ಈ ಸಂದರ್ಭವೇ ಇಲ್ಲ ಇಲ್ಲಿ. ಹಾಗಾಗಿ ಅಯ್ಯೋ ಯಯಾತಿ ರಾಜ ತನ್ನ ಮಕ್ಕಳ ಕಡೆಯಿಂದಾಗಿ ಯೌವನವನ್ನು ಪಡೆದು ಬಿಟ್ಟ, ದೊಡ್ಡ ಅನರ್ಥ ಇದು. ಮಕ್ಕಳ ಕಡೆಯಿಂದ ಪಡೆಯೋದಾ? ಹಂಗಲ್ಲ, ಮಕ್ಕಳ ಕಡೆಯಿಂದಲೇ ತಮಗೆ ಬೇಕಾದದ್ದೆಲ್ಲವನ್ನೂ ಪಡೆಯಬಹುದಾದಂತ ಸಂದರ್ಭ ಇತ್ತು. ಆ ಕಾಲದಲ್ಲಿ ಮಕ್ಕಳನ್ನ ಮಾರಿಕೊಂಡು ಬದುಕುವುದಕ್ಕೆ ಅವಕಾಶ ಇತ್ತು. ತಾವೆಲ್ಲ ಬಕಾಸುರನ ಕಥೆಯನ್ನೆಲ್ಲ ಕೇಳಿರ್ತೀರಿ.
ಆ ಬಕಾಸುರನ ಸಂದರ್ಭದಲ್ಲಿ ಆ ಯಾವ ಪ್ರದೇಶ ಇತ್ತು, ಯಾವ ಊರಿನಲ್ಲಿ ಆ ಬಕಾಸುರ ವಾಸ ಮಾಡ್ತಾ ಇದ್ದೋ ಅಲ್ಲಿ 12,000 ಅಥವಾ ಎಷ್ಟೋ 12 ವರ್ಷಕ್ಕೆ ಒಮ್ಮೆ ಒಂದು ಮನೆಯ ಪಾಳಿ ಬರ್ತಾ ಇತ್ತಂತೆ. ಶ್ರೀಮಂತರಾದ ವ್ಯಕ್ತಿಗಳು ಬಡವರಾದಂತಹ ಮನೆಯಿಂದಾಗಿ ವ್ಯಕ್ತಿಗಳನ್ನ ಖರೀದಿಸಿ ಅವನನ್ನ ಬಕಾಸುರನಿಗೆ ಅಂತ ತಮ್ಮ ಮನೆಯ ಬದಲಾಗಿ, ತಮ್ಮ ಮನೆಯ ವ್ಯಕ್ತಿಯ ಬದಲಾಗಿ ಕಳಿಸಿಕೊಡ್ತಾ ಇದ್ರು ಅನ್ನುವ ಮಾತುಗಳು ಕೂಡ ಮಹಾಭಾರತದಲ್ಲಿ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಸಂದರ್ಭಗಳೆಲ್ಲ ಇದ್ದಂತಹ ಸಂದರ್ಭದಲ್ಲಿ ನಾವೀಗಿನ ಕಾಲದಲ್ಲೂ ಯುದ್ಧಕ್ಕೆ ಅಂತ ಸೈನಿಕರನ್ನ ಕಳಿಸ್ತೇವೆ. ಹೋದವರು ಬರ್ತಾರೆ ಅಂತ ತಂದೆ ತಾಯಿಗಳಿಗೆ ವಿಶ್ವಾಸ ಇದೆಯೇ? ಇಲ್ಲ. ಆದರೂ ಮಕ್ಕಳ ಪ್ರಾಣವನ್ನ ಒತ್ತೆ ಇಟ್ಟು ತಂದೆ ತಾಯಿಗಳು ಕಳಿಸೋದಿಲ್ಲ ಏನೋ, ಆ ರೀತಿಯಾಗಿ ಇದ್ದಂತಹ ಕಾಲ. ಕೆಲವೊಂದರಷ್ಟಲ್ಲ ಅಷ್ಟೇ ಹೀಗಿದೆ. ಇದು ಹಿಂದಿನ ಕಾಲದಲ್ಲಿ ಅದು ಸಾಮಾನ್ಯವಾಗಿತ್ತು. ಆಮೇಲೆ ಅದನ್ನ ದಕ್ಕಿಸಿಕೊಳ್ಳುವ ಸಾಮರ್ಥ್ಯವು ಅವರಿಗಿತ್ತು. ಇರ್ಲಿ. ಇಂತಹ ಸಂದರ್ಭದಲ್ಲಿ ಯದು, ತುರ್ವಸು ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಈ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು ನಮಗಾಗೋದಿಲ್ಲಪ್ಪ ಅಂತ ನಿರಾಕರಣೆ ಮಾಡ್ತಾ ಇದ್ದಾರೆ. ನೋಡು, ನಾನೀಗ ಯೌವನ ಕಾಲದಲ್ಲಿದ್ದೇನೆ. ಈ ಯೌವನ ಕಾಲದಲ್ಲಿರುವಂತಹ ನಾನು ಸುಖವನ್ನ ಅನುಭವಿಸಬೇಕು. ಸುಖವಾಗಿರಬೇಕಾದಂತಹ ನಾನು ನಿನ್ನ ಮುಪ್ಪನ್ನೇನಾದ್ರೂ ತೆಗೆದುಕೊಂಡು ಬಿಟ್ಟೆ ಅಂತಂದು ಹೇಳಿದ್ರೆ, ವಾರ್ಧಕ್ಯ ಬಂತು ಅಂದ್ರೆ ಶರೀರದಲ್ಲಿರುವ ಶಕ್ತಿ ಎಲ್ಲವೂ ಕೂಡ ಹೊರಟು ಹೋಗಿ ಬಿಡತ್ತೆ. ಶರೀರದಲ್ಲಿನ ಶಕ್ತಿ ಯಾವಾಗ ಕ್ಷೀಣವಾಗತ್ತೋ ಆವಾಗ ವಿರಕ್ತಿ ತಾನೇ ತಾನಾಗಿ ಬಂದು ಬಿಡತ್ತೆ. ಅಷ್ಟೇ ಅಲ್ಲದೇನೆ ನನಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂಸಾರದಲ್ಲಿ ವಿರಕ್ತಿ ಬರೋದು ಹೇಗೆ? ಈ ಸಂಸಾರದ ತೊಳಲಾಟಗಳನ್ನ ಕಾಳದೇನೆ ಸುಮ್ಮನೆ ಆ ವೈರಾಗ್ಯವನ್ನ ಮುಪ್ಪನ್ನ ತೆಗೆದುಕೊಂಡು ಆ ವೈರಾಗ್ಯ ಬಂದ್ರೂ ಅದು ಉಪಯೋಗಕ್ಕಿಲ್ಲ. ಹಾಗಾಗಿ ನನ್ನ ಯೌವನವನ್ನು ಕೊಟ್ಟು ವಿರಕ್ತಿಗೆ ಕಾರಣವಾದ ಈ ಸನ್ಯಾಸವನ್ನು ನಾನು ಸ್ವೀಕರಿಸಲಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಯದು ಮಹಾರಾಜ ಏನು ಕಾರಣವನ್ನು ಕೊಟ್ಟು ಯಯಾತಿ ರಾಜನಿಗೆ ಹೇಳ್ತಾ ಇದ್ದಾನಲ್ಲ, ಅದು ಸರಿಯಲ್ಲ. ಯಾಕೆ ಅಂತಂದ್ರೆ, ವೈರಾಗ್ಯ ಬರಬೇಕು ಅಂದ್ರೆ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು ಅಂತ ಏನಿಲ್ಲ. ಮಧ್ವಾಚಾರ್ಯರು, ವಾದಿರಾಜ ತೀರ್ಥ ಗುರು ಸಾರ್ವಭೌಮರು, ನಮ್ಮ ಉಡುಪಿ ಅಷ್ಟಮಠಗಳಲ್ಲಿ ಬರುವಂತಹ ಸನ್ಯಾಸಿಗಳು, ಇವರಲ್ಲಿ ಅನೇಕ ಜನ ಮಹಾಮಹಿಮರು ಯಾರಿದ್ದಾರೋ ಇವರೆಲ್ಲರೂ ಕೂಡ ವಿವಾಹಿತರಾದವರಲ್ಲ. ವೈರಾಗ್ಯ ಬರಬೇಕು ಅಂತಂದು ಹೇಳಿದ್ರೆ ಅದಕ್ಕೆ ಒಂದು ಕಾಲದ ನಿರ್ದೇಶವೂ ಇಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್, ಶ್ರುತಿಯ ಮಾತು. ಎಂದಿನ ದಿನದಲ್ಲಿ ವೈರಾಗ್ಯ ಬರುತ್ತೋ ಅಂದಿನ ದಿನದಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಬಹುದು. ಅದರಿಂದಾಗಿ ಸ್ತ್ರೀ ಸುಖ, ಸಂಸಾರ ಸುಖ ಮುಂತಾದವುಗಳನ್ನ ಅನುಭವಿಸಿದ ನಂತರದಲ್ಲಿಯೇ ವೈರಾಗ್ಯವು ಬರುತ್ತೆ ಎನ್ನುವ ಯಾವ ಈ ಯದುರಾಜನ ಮಾತಿದೆಯೋ ಇದು ಶಾಸ್ತ್ರ ಸಮ್ಮತವಾದದ್ದಲ್ಲ. ಆ ಕಾರಣದಿಂದಾಗಿ, ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಸಾಯುವ ಕೊನೆ ದಿವಸದವರೆಗೂ ಆ ಶರೀರ ಹಾಗೆ ತಲೆ ಗೋಣಿನ ಮೇಲೆ ಸರಿಯಾಗಿ ನಿಲ್ತಾ ಇಲ್ಲ, ಕುತ್ತಿಗೆ ಎಲ್ಲ ಅಲ್ಲಾಡ್ತಾ ಇದೆ, ತಲೆ ಎಲ್ಲ ನಡಗ್ತಾ ಇದೆ ಅಂತಾದ್ರೂ ಈ ಶರೀರವನ್ನು ಬಿಟ್ಟು, ಈ ಸಂಸಾರವನ್ನು ಬಿಟ್ಟು ಹೋಗ್ಲಿಕ್ಕೆ ಅಂತ ಮನಸ್ಸಾಗೋದಿಲ್ಲ. ಅದರಿಂದ ಸಂಸಾರದಲ್ಲಿದ್ದು ಚೆನ್ನಾಗಿ ಸುಖವನ್ನು ಅನುಭವಿಸಿದವನಿಗೆ ಮುಪ್ಪು ಬಂದಾಗ ವೈರಾಗ್ಯ ಬರುತ್ತೆ ಅನ್ನುವ ಮಾತೇನಿದೆಯೋ ಯದುರಾಜನದ್ದು ಅದು ಗ್ರಾಹ್ಯವಾದದ್ದಲ್ಲ. ಯುಕ್ತಿಯುಕ್ತವಾದ ಮಾತನ್ನು ಹೇಳಿಲ್ಲ. ತನಗೆ ಕೊಡ್ಬೇಕು ಅಂತಿಲ್ಲ. ಯಾರೋ ಒಬ್ರು ಮನೆಗೆ ಬಂದು ಬೇಡಿದಾಗ ಕೊಡ್ಲಿಕ್ಕೆ ಇಚ್ಛೆ ಇಲ್ಲ ಅಂತಂದು ಹೇಳಿದ್ರೆ ಏನೇನೋ ಕಾರಣವನ್ನು ಕೊಟ್ಟು ಕೊಡದೇನೆ ಕಳಿಸ್ತಾರಲ್ಲ, ಆ ರೀತಿಯಾಗಿ ಯದುರಾಜ ಯಯಾತಿ ರಾಜನಿಗೆ ಹೇಳ್ತಾ ಇದ್ದಾನೆ. ಇದೇ ರೀತಿಯಾಗಿ ತುರ್ವಸು, ಯಾರು ಯದು ಮತ್ತು ತುರ್ವಸು, ಇವರಿಬ್ರು ಕೂಡ ದೇವಯಾನಿಯ ಮಕ್ಕಳು, ಶುಕ್ರಾಚಾರ್ಯರ ಮಗಳ ಮಕ್ಕಳು. ಅವರಿಬ್ರು ಕೂಡ ಕೊಡೋದಿಲ್ಲ ಅಂತಂದ್ರು. ಅಷ್ಟೇ ಅಲ್ಲ, ಶರ್ಮಿಷ್ಠೆಯ 3 ಜನ ಮಕ್ಕಳಿದ್ರಲ್ಲ, ಅನು, ದೃಹ್ಯು, ಪೂರು ಅಂತ 3 ಜನ ಇದ್ರಲ್ಲ, ಅದರಲ್ಲಿ ಅನು ಮತ್ತು ದೃಹ್ಯು ಇವರಿಬ್ಬರು ಕೂಡ ತಂದೆಯ ಆದೇಶವನ್ನು ತಿರಸ್ಕಾರ ಮಾಡಿದ್ರು. ನೋಡಿ, ರಾಮ ಮರುದಿನದಲ್ಲಿಯೇ ರಾಜನಾಗಿ ಬೇಕಾಗಿತ್ತು. ಯಾರು ಹೇಳಿದ್ದು? ಅವರು ಇವರು ಹೇಳಿ ತಾನೇ ಬಲಾತ್ಕಾರವಾಗಿ ಪಟ್ಟಾಭಿಷಿಕ್ತನಾಗ್ತೇನೆ ಅಂತ ಹೇಳಿದ್ದಲ್ಲ. ತಂದೆ ಹೇಳಿದ್ದಾರೆ ಎನ್ನುವ ಕಾರಣದಿಂದಾಗಿ ರಾಮ ಒಪ್ಪಿಕೊಂಡಿದ್ದ. ದಶರಥ ಕರೆದು ಕೈಕೇಯಿಯ ಮಾತಿನಂತೆ ಯಾವ ದಿನದಲ್ಲಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ಹೇಳಿದ್ನೋ ಅದೇ ದಿನದಲ್ಲಿ ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಅಂತಂದಾಗಲೂ ಕೂಡ ತಂದೆಯ ಆದೇಶವನ್ನ ಪಾಲಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ, ಆ ಒಂದು ಮಾತಿನಿಂದ
ರಾಮ ಆ ಮಾತನ್ನ ಗೌರವಿಸಿದ. ಅಷ್ಟೇ ಅಲ್ಲ, ನಾವು ಈಗ ತಾನೇ ಪರಶುರಾಮ ದೇವರ ಚರಿತ್ರೆಯನ್ನು ನೋಡಿದ್ದೇವೆ. ಜಮದಗ್ನಿ ಋಷಿಗಳು ರೇಣುಕೆ ಮತ್ತು ನಿನ್ನ 3 ಜನ ಮಕ್ಕಳ ತಲೆಯ ಸಹೋದರರ ತಲೆಯನ್ನ ಕಡಿದು ಹಾಕು ಅಂತ ಕೇಳಿದಾಗ ವಿಚಾರ ಮಾಡದೇನೆ ಪರಶುರಾಮ ದೇವರು ಸಾಕ್ಷಾತ್ತಾಗಿ ಪರಮಾತ್ಮನೇ ಆಗಿದ್ರು ಸಿಟ್ಟು ಬಂದಾಗ ಅವ್ರು ಏನ್ ಹೇಳ್ತಾರೋ ಅವ್ರ ಮಾತುಗಳನ್ನ ಕೇಳಿಬಿಡ್ಬೇಕು. ಅಷ್ಟೇ ಅಲ್ಲ, ತಂದೆ ಅವರಿಗೆ ಸಾಮರ್ಥ್ಯ ಇದೆ, ಏನನ್ನು ಬೇಕಾದ್ರೂ ಅನುಗ್ರಹಿಸುವ ಸಾಮರ್ಥ್ಯ ಇದೆ ಅಂತಾದಾಗ ಅವ್ರ ಮಾತುಗಳನ್ನು ಮೊದಲಿಗೆ ಕೇಳಿಬಿಡೋಣ, ಆಮೇಲೆ ಮತ್ತೆ ಈ ತೊಂದರೆಗೆ ಉತ್ತರವನ್ನ ಕಂಡುಕೊಂಡ್ರು ಆಯ್ತು ಅಂತ ಅಂದುಕೊಂಡು ಅವ್ರ ಮಾತುಗಳನ್ನು ಕೇಳಿಬಿಟ್ರು. ಆದ್ರೆ ಈ 4 ಜನ ಇದ್ದಾರಲ್ಲ, ತಂದೆಯ ಮಾತನ್ನ ನಡೆಸುವುದರಿಂದ ಬರುವಂತಹ ಪ್ರಯೋಜನವನ್ನ ತಿಳಿಯದೇನೆ ಅನಿತ್ಯವಾದಂತಹ ಈ ಯೌವನದಲ್ಲಿ ಬರುವ ಸುಖ ಏನಿದೆಯೋ ಇದೇ ಶಾಶ್ವತವಾದದ್ದು, ಇದೇ ನಿಜವಾದ ಸುಖ ಅಂತ ನಂಬಿಕೊಂಡು ಬಿಟ್ಟಿದ್ದಾರೆ ಇವರು. ಅದರಿಂದಾಗಿ ಅವರು ತಂದೆಯ ಮಾತುಗಳನ್ನ ಪಾಲಿಸ್ಲಿಕ್ಕೆ ಅಂತ ಹೋಗ್ಲಿಲ್ಲ. ಅದಕ್ಕೆ ಯಯಾತಿ ತನ್ನ ಕೊನೆಯ ಮಗನಾದಂತಹ ಪುರುವಿಗೆ ಹೇಳ್ತಾ ಇದ್ದಾನೆ, ಪುರು, ನೀನು ವಯಸ್ಸಿನಲ್ಲಿ ಬಹಳ ಚಿಕ್ಕವನು, ಆದ್ರೂ ನಿನ್ನ 4 ಜನ ಮಕ್ಕಳಿಗಿಂತ ಉತ್ತಮವಾದ ಗುಣಗಳಿದೆ ಅಂತ ನಿನ್ನಲ್ಲಿ ನಾನು ಆ ಉತ್ತಮ ಗುಣಗಳನ್ನು ಕಂಡಿದ್ದೇನೆ. ನೀನು ತಂದೆಯ ಹಾಗೆ, ನಿನ್ನ ಅಣ್ಣಂದಿರ ಹಾಗೆ ನನ್ನ ಮಾತುಗಳನ್ನ ತಿರಸ್ಕಾರ ಮಾಡಬೇಡ ಅಂತ ಅವನಿಗೆ ಹೇಳ್ತಾನೆ. ಅವಾಗ ಪೂರ್ವ ಹೇಳ್ತಾನೆ, ರಾಜ, ನೀ ನನಗೆ ಜನ್ಮವನ್ನು ಕೊಟ್ಟಿದ್ದೆ, ಈ ಶರೀರವನ್ನು ಕೊಟ್ಟವನು, ಯಾವ ಶರೀರವನ್ನ ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕೋ, ಪರಲೋಕವನ್ನು ಪಡೆಯಬಹುದು, ಅಂತಹ ಅದ್ಭುತವಾದ ಶರೀರವನ್ನು ಕೊಟ್ಟವನು ನೀನು. ಯಾವುದೇ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿದವನು ತಂದೆಯ ಋಣವನ್ನ, ತಾಯಿಯ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ಋಣದ ಭಾರವನ್ನ, ನಿನ್ನ ಋಣವನ್ನ ಹೊತ್ತುಕೊಂಡಿದ್ದೇನೆ ಪೂರು. ಯಯಾತಿ ರಾಜನೇ, ನಿನ್ನ ಅನುಗ್ರಹ ಒಂದಿತ್ತು ಅಂತಂದ್ರೆ ನಾ ಏನನ್ನ ಬೇಕಾದ್ರೂ ಸಾಧಿಸಿಕೊಳ್ಳಬಹುದು. ಹಾಗಾಗಿ ತಂದೆಯ ಮಾತನ್ನ ನಾನಿನ್ನೂ ಎಷ್ಟೋ ತಪ್ಪು ಮಾಡಿಬಿಟ್ಟೆ. ನನ್ನ ತಂದೆಗೆ ವಾರ್ಧಕ್ಯ ಬಂದಾಗ್ಲೇನೆ ನಾನೇ ಮುಂದಾಗಿ ಬಂದು, ಅಪ್ಪ, ನನ್ನ ಯೌವನವನ್ನ ನೀವು ಸ್ವೀಕಾರ ಮಾಡಿ, ನಿಮ್ಮ ವಾರ್ಧಕ್ಯವನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ನಾನೇ ಮುಂದೆ ಬಂದು ಹೇಳಬೇಕಾಗಿತ್ತು. ನೀವು ಕೇಳುವವರೆಗೂ ಕಾಯ್ದು ಬಿಟ್ಟೆ, ದೊಡ್ಡ ಅಪರಾಧ ಆಯ್ತು ಅಂತ ಪೂರು ತಂದೆಗೆ ಹೇಳಿ ತನ್ನ ತಂದೆಗೆ ತನ್ನ ಯೌವನವನ್ನು ಕೊಡ್ಲಿಕ್ಕೆ ಅಂತ ಒಪ್ಪಿಕೊಳ್ತಾ ಇದ್ದಾನೆ. ಆ ಶ್ಲೋಕಗಳು ತುಂಬಾ ಸೊಗಸಾಗಿದೆ. ಅದು ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ. ಇಂದಾದಂತಹ ಪಾಠಗಳ ಶ್ಲೋಕಗಳನ್ನ ಅದರ ಮುಖಾಂತರವಾಗಿ ನೋಡ್ತಾ ಹೋಗೋಣ. ಈ 9ನೇ ಸ್ಕಂದದ 15ನೇ ಅಧ್ಯಾಯದ 31ನೇ ಶ್ಲೋಕ. ವಿಲೋಕ್ಯೌಷ ನಸೀಂ ರಾಜ್ಞೀಂ ಶರ್ಮಿಷ್ಠಾ ಸುಪ್ರಜಾಂ ಕ್ವಚಿತ್ ತಮೇವ ವೌರೇ ರಹಸಿ ಸಖ್ಯಾ ಪತಿಮೃತೌ ಸತಿ. ತಾನು ಋತುಕಾಲದಲ್ಲಿದ್ದಾಳೆ, ಒಳ್ಳೆ ಸಂತಾನವನ್ನು ಪಡೆಯುವಂತಹ ಕಾಲದಲ್ಲಿ ಶರ್ಮಿಷ್ಠ ಇದ್ದಾಳೆ. ದೇವಯಾನಿಯು ಅದೇ ಕಾಲದಲ್ಲಿ ಗರ್ಭವತಿ ಮಗಳು ಆವರ ಇದ್ದಾಳೆ. ಶರ್ಮಿಷ್ಠೆ, ನನ್ನನ್ನ ವಿವಾಹವಾಗು. ಯಯಾತಿ ರಾಜ ಕ್ಷತ್ರಿಯನಾದವನು, ಅನೇಕ ವಿವಾಹವನ್ನು ಆಗುವಂತಹ ಅವಕಾಶ ಅವನಿಗಿದೆ. ಆದ್ರೆ ಶುಕ್ರಾಚಾರ್ಯರ ಮಾತಿನ ನೆನಪು ಇದೆ. ಆದದ್ದಾಗ್ಲಿ, ಮುಂದೆ ಆದದ್ದನ್ನ ನೋಡಿಕೊಳ್ಳೋಣ. ನಾನು ಮಾಡ್ತಾ ಇರೋದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾದದ್ದಲ್ಲ ಅಂತ ಯೋಚನೆ ಮಾಡಿಕೊಂಡು ತಾನು ದೇವಯಾನಿಯನ್ನ ವಿವಾಹವಾಗ್ತಾ ಇದ್ದಾನೆ, ಶರ್ಮಿಷ್ಠೆಯನ್ನು ವಿವಾಹವಾಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೇ ದೇವಯಾನಿ 2 ಮಕ್ಕಳನ್ನು ಪಡಿತಾ ಇದ್ದಾಳೆ, ಯದು ತುರ್ವಸು ಅಂತ. ಅವಳು ಗರ್ಭಧಾರಣೆಯನ್ನ ಮಾಡಿ ಮಕ್ಕಳನ್ನ ಪ್ರಸವಿಸಿ 2 ಮಕ್ಕಳನ್ನ ಪಡೆಯುವ ಕೆಲವೇ ಕಾಲದಲ್ಲಿ ಶರ್ಮಿಷ್ಠೆಯು ಕೂಡ ದೃಹ್ಯು ಅನುಪೂರು ಎಂಬಂತ 3 ಜನ ಮಕ್ಕಳನ್ನ ಪಡಿತಾ ಇದ್ದಾಳೆ. ರಾಜಪುತ್ರ್ಯಾರ್ಥಿತೋ ಪತ್ಯೇ ಧರ್ಮಂ ಚಾವೇಕ್ಷ ಧರ್ಮವಿತ್ ಸ್ಮರನ್ ಶುಕ್ರವಚಃ ಕಾಲೇ ದಿಷ್ಟಮೇವಾಭ್ಯಪದ್ಯತ. ದೈವೇಚ್ಛೆ ಇದ್ದಾಗಲಿ ಇವಳನ್ನು ಮದುವೆ ಅಂತೂ ಆಗಿಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಯದುಂಚ ತುರ್ವಸುಂ ಚೈವ ದೇವಯಾನಿ ವ್ಯಜಾಯತ ಚಾನುಂ ಚ ಪೂರುಂಚ ಶರ್ಮಿಷ್ಠ ವರ್ಷ ಪರ್ವಣಿ. ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ಆ ದೃಹ್ಯು ಅನುಪೂರು ಎಂಬ 3 ಮಕ್ಕಳನ್ನ, ದೇವಯಾನಿ ಯದು ತುರ್ವಸು ಎಂಬಂತಹ 2 ಮಕ್ಕಳನ್ನು ಪಡಿತಾ ಇದ್ದಾಳೆ. ಶರ್ಮಿಷ್ಠೆಯಲ್ಲಿ ರಾಜನಿಗೆ 3 ಜನ ಮಕ್ಕಳಾಗಿದ್ದಾರೆ ಅಂತ ತಿಳಿದಂತಹ ದೇವಯಾನಿ ಕ್ಷಣದಲ್ಲಿ ಏನೇ ಸಿಟ್ಟುಕೊಂಡು
ತಂದೆಯ ಮನೆಗೆ ತೆರಳುತ್ತಾ ಇದ್ದಾಳೆ. ಯಯಾತಿ ರಾಜ ಎಷ್ಟು ಬಂದು ಸಮಾಧಾನ ಮಾಡಿದರೂ ಅವಳ ಮನಸ್ಸು ಪ್ರಸನ್ನವಾಗ್ತಾ ಇಲ್ಲ. ಮತ್ತಷ್ಟು ಕೋಪದಿಂದಾಗಿ ಅವಳನ್ನ ರಮಿಸ್ತಾ ಇದ್ರು, ಎಷ್ಟು ಅನುನಯದ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಅವನನ್ನ ತಿರಸ್ಕರಿಸಿ ಹೋಗ್ತಾ ಇದ್ದಾಳೆ. ಗರ್ಭ ಸಂಭವ ಮಾಸುರ್ಯಾಹ ಭರ್ತುರ್ ವಿಜ್ಞಾಯ ಭಾಮಿನಿ ದೇವಯಾನಿ ಪಿತುರ್ಗೇಹಂ ಯಯೌ ಕ್ರೋಧ ವಿಮೂರ್ಛಿತ. ಕೋಪದಿಂದಾಗಿ ಅವಳಿಗೆ ಮೈ ಮೇಲಿನ ಪ್ರಜ್ಞೆ ಇಲ್ಲ. ಕೋಪದ ಭರದಲ್ಲಿ ತಂದೆಯ ಮನೆಗೆ ಹೋಗ್ತಾ ಇದ್ದಾಳೆ. ಅವನು ಸಮಾಧಾನ ಮಾಡ್ತಾ ಇದ್ದಾನೆ, ಆದ್ರೂ ಅವಳು ಕೇಳಿಸಿಕೊಳ್ತಾ ಇಲ್ಲ. ಪ್ರಿಯಾಂ ಅನುಗತಃ ಕಾಮಿ ವಚೋಭಿರಭಿಮಂತ್ರಯನ್ ನ ಪ್ರಸಾದಯಿತುಂ ಶೇಕೆ ಪಾದ ಸಂವಾಹನಾದಿಭಿ. ಕಾಲನ್ನು ಒತ್ತಾ ಇದ್ದಾನೆ, ಕೈ ಒತ್ತಾ ಇದ್ದಾನೆ, ತಲೆನೋವಾಗಿರತ್ತೆ ಸಿಟ್ಟಿನ ಭರದಲ್ಲಿ ಅಂತ ತಲೆ ತಿಕ್ತಾ ಇದ್ದಾನೆ. ಏನು ಮಾಡಿದ್ರು, ಎಷ್ಟು ಸಮಾಧಾನದ ಮಾತುಗಳನ್ನಾಡಿದ್ರು ಕೂಡ ಅವಳು ಮನಸ್ಸು ಪ್ರಸನ್ನವಾಗ್ಲಿಲ್ಲ. ಮತ್ತಷ್ಟು ಕೋಪದಿಂದ ತಂದೆಯ ಮನೆಗೆ ಹೋಗ್ತಾ ಇದ್ದಾಳೆ. ಶುಕ್ರಾಚಾರ್ಯರಿಗೂ ಸಿಟ್ಟು ಬಂತು. ಬುದ್ಧಿಗೇಡಿಯಾದವನೇ, ಯಾವ ಈ ರೂಪದ ಮತದಿಂದಾಗಿ ಮಾಡಿದೆಯೋ ಆ ರೂಪವೆಲ್ಲ ನಾಶವಾಗಿ ತತ್ಕ್ಷಣದಲ್ಲಿಯೇ ನಿನಗೆ ವಾರ್ಧಕ್ಯ ಬರಲಿ ಅಂತ ಹೇಳ್ತಾ ಇದ್ದಾರೆ. ಶುಕ್ರಸ್ತಮಾಹ ಕುಪಿತಃ ಸ್ತ್ರೀ ಕಾಮಾನೃತ ಪೂರುಷ ತ್ವಾಂ ಜರಾ ವಿಷತೆ ಮಂದ ವಿರೂಪಕರಣಿ ನೃಣಾಂ. ಮನುಷ್ಯರೆಲ್ಲರನ್ನೂ ಕೂಡ ವಿರೂಪನನ್ನಾಗಿಸುವಂತಹ ವಾರ್ಧಕ್ಯ ನಿನ್ನನ್ನ ಆವರಿಸಲಿ ಅಂತ ಶಾಪ ಕೊಡ್ತಾ ಇದ್ದಾರೆ. ಯಯಾತಿ ರಾಜ ಬೇಡಿಕೊಳ್ತಾ ಇದ್ದಾನೆ, ನನಗಿನ್ನೂ ಯೌವನದಲ್ಲಿದ್ದೇನೆ, ನಿನ್ನ ಮಕ್ಕಳು ಇನ್ನೂ ಯೌವನದಲ್ಲಿಯೇ ಇದ್ದಾರೆ, ಅವರ ಆಸೆಯನ್ನು ಹೇಗೆ ಪೂರೈಸಲಿ? ನನ್ನ ಕಾಮತೃಷೆಯೂ ಕೂಡ ತೀರಿಲ್ಲ, ಯೌವನವನ್ನು ಚೆನ್ನಾಗಿ ಅನುಭವಿಸಿಲ್ಲ. ನನ್ನ ಮಕ್ಕಳಿಂದಲಾದರೂ ಯೌವನವನ್ನು ಪಡೆಯುವಂತಹ ಪ್ರತಿಶಾಪವನ್ನು ಕೊಡಬೇಕು ಅಂತ ಶುಕ್ರಾಚಾರ್ಯರ ಬಳಿಯಲ್ಲಿ ಕೇಳಿದಾಗ ಆಯ್ತು ಅಂತ ಅವರು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅತೃಪ್ತೋಸ್ಮಿ ಅದ್ಯ ಕಾಮಾನಾಂ ಬ್ರಹ್ಮನ್ ದುಹಿತರಿಸ್ಮತೆ. ನಿನ್ನ ಮಗಳನ್ನೇ ಇನ್ನು ಪೂರ್ತಿಯಾಗಿ ನಾನು ಸಂತೋಷ ಪಡಿಸಿಲ್ಲ, ಅವಳ ಜೊತೆಯಲ್ಲಿ ಸಾಂಸಾರಿಕ ಜೀವನವನ್ನು ನಡೆಸಿಲ್ಲ. ವ್ಯತ್ಯಸ್ಯೈತಾಂ ಯಥಾ ಕಾಮಂ ವಯಸಾ ಯೋಹಿ ದಾಸ್ಯತಿ. ಯಾರು ತಾವಾಗಿಯೇ ವಯಸ್ಸನ್ನ ಕೊಡ್ತಾರೋ, ತಮ್ಮ ಯೌವನವನ್ನು ಕೊಡ್ತಾರೋ, ಅವರ ಜೊತೆಯಲ್ಲಿ ನನ್ನ ಯೌವನವನ್ನು ಬದಲಾಯಿಸಿಕೊಳ್ಳುವ ಅವಕಾಶವನ್ನು ಕೊಡು ಅಂತ ಕೇಳಿದಾಗ ಆಯ್ತು ಅಂತ ಅವರು ಕೊಡ್ತಾ ಇದ್ದಾರೆ. ಇತಿ ಲಬ್ಧ ವ್ಯವಸ್ಥಾನಃ ಪುತ್ರಂ ಜ್ಯೇಷ್ಠಮವೋಚತ. ಹಿರಿಯನಾದಂತಹ ಯದುವನ್ನ ಕೇಳ್ತಾ ಇದ್ದಾರೆ. ಯದೋ ತಾತ ಪ್ರತೀಚ್ಛೆ ಮಾಂ ಜರಾಂ ದೇಹಿ ನಿಜಂ ವಯಃ. ನಿನ್ನ ಯೌವನವನ್ನು ಕೊಡು, ನನ್ನ ವಾರ್ಧಕ್ಯವನ್ನು ತೆಗೆದುಕೋ ಅಂತ ಹೇಳ್ತಾ ಇದ್ದಾನೆ. ಮಾತಾಮಹ ಕೃತಾಂ ವತ್ಸ ನ ತೃಪ್ತೋ ವಿಷಯೇಶ್ವಹಂ ವಯಸಾ ಭವದೀಯೇನ ರಂಸೆ ಕತಿಪಯಾ ಸಮಾಹ. ನಿನ್ನ ತಾಯಿಯ ತಂದೆ, ನಿನ್ನ ಅಜ್ಜ ಶುಕ್ರಾಚಾರ್ಯರು ಕೊಟ್ಟ ಶಾಪದಿಂದಾಗಿ ನನಗೆ ಮುಪ್ಪು ಅಡರಿಕೊಂಡು ಬಿಟ್ಟಿದೆ. ನಾನಿನ್ನು ಪೂರ್ತಿ ಯೌವನದ ಭೋಗಗಳನ್ನು ಅನುಭವಿಸಿಲ್ಲ. ಕೆಲವು ಕಾಲದವರೆಗೂ ನಿನ್ನ ಯೌವನವನ್ನು ಪಡೆದು ಯೌವನವನ್ನು ಅನುಭವಿಸಿ ಮತ್ತೆ ನಾನು ವಾರ್ಧಕ್ಯವನ್ನು ಪಡೆದುಕೊಳ್ತೇನೆ, ಅಲ್ಲಿಯವರೆಗೂ ನಿನ್ನ ಯೌವನವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಪ್ಪ, ವೈರಾಗ್ಯವನ್ನು ಹುಟ್ಟಿಸುವ ಈ ವಾರ್ಧಕ್ಯ ನನಗೆ ಬೇಡ. ಯಾಕೆ ಅಂತಂದ್ರೆ ಮದುವೆಯಾಗಿ ಮಕ್ಕಳನ್ನು ಪಡೆದು ಈ ಸಂಸಾರದ ಭೋಗಗಳನ್ನು ಅನುಭವಿಸಿದರೆ ಮಾತ್ರ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ. ಇನ್ನು ಇವೇನು ಆಗಿಲ್ಲ, ಆ ಕಾರಣದಿಂದ ನಾನು ನನ್ನ ಯೌವನವನ್ನು ಕೊಡಲಾರೆ ಅಂತ ಹೇಳ್ತಾ ಇದ್ದಾನೆ. ಇದೇ ರೀತಿಯಾಗಿ ಇನ್ನು 3 ಮಕ್ಕಳು ಹೇಳ್ತಾರೆ. ಆವಾಗ ಯಯಾತಿ ರಾಜ ಪೂರ್ವವನ್ನ ಕೇಳ್ತಾ ಇದ್ದಾನೆ. ನೋತ್ಸಹೇ ಜರಯಾ ಸ್ಥಾತು ಮಂತರ ಪ್ರಾಪ್ತಯ ತವ ಅವಿದಿತ್ವಾ ಸುಖಂ ಗ್ರಾಮ್ಯಂ ವೈತೃಷ್ಣ್ಯಂ ನೈತಿ ಪೂರುಷಃ. ಈ ಸಂಸಾರದ ಸುಖಗಳೇನು ದುಃಖಗಳೇನು ಅಂತ ಸರಿಯಾಗಿ ತಿಳಿಯದೇ ಇರುವಂತಹ ವ್ಯಕ್ತಿ ಇದರಲ್ಲಿ ವಿರಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ವಿರಕ್ತಿ ನನಗಿಷ್ಟು ಬೇಗ ಬೇಡ. ವಯಸ್ಸಾಗಿ ಬಿಡ್ತು ಅಂದ್ರೆ ವೈರಾಗ್ಯ ಬಂದ್ಬಿಡತ್ತೆ. ಆ ವೈರಾಗ್ಯಕ್ಕೆ ಕಾರಣವಾದಂತಹ ಈ ಸನ್ಯಾಸ ಬೇಡ ನನಗಿಷ್ಟು ಬೇಗ. ನನಗೆ ವಾರ್ಧಕ್ಯ ಬೇಡ, ನನಗೆ ಈ ಯೌವನವೇ ಇರ್ಲಿ, ನಾನು ಕೊಡಲಾರೆ ಅಂತ ಹೇಳ್ತಾ ಇದ್ದ. ತುರ್ವಸಶ್ಚೋದಿತ ಪಿತ್ರ ದೃಹ್ಯಶ್ಚಾನುಶ್ಚ ಭಾರತ ಪ್ರತ್ಯಾಚಕ್ಷುರಧರ್ಮಜ್ಞಾಃ ಯ ನಿತ್ಯೇ ನಿತ್ಯ ಬುದ್ಧಯ. ಅವರಿಗೆ ನೋಡಿ, ಇದು ಎಲ್ಲಿಯೂ ಕೂಡ ತಪ್ಪಿದೆ ಅಂತ ಹೇಳಿಲ್ಲ. ಅವರಿಗೆ ಧರ್ಮ ಯಾವುದು ಅಂತ ಗೊತ್ತಿಲ್ಲ. ತಂದೆಯ ಮಾತನ್ನ ನಡೆಸಿಕೊಡುವುದೇ ಜೀವನದ ದೊಡ್ಡ ಧರ್ಮ. ಅದನ್ನ ಧರ್ಮ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನನಗೆ ಶರೀರವನ್ನು ಕೊಟ್ಟಂತಹ ತಂದೆಯ ಮಾತುಗಳನ್ನೇ ನಿರಾಕರಣೆ ಮಾಡುವಂತಹ ದೌಷ್ಟ್ಯವನ್ನ ಆ ಮಕ್ಕಳು ತೋರ್ತಾ ಇದ್ದಾರೆ. ಆವಾಗ ಕೊನೆಯ ಮಗನಾದಂತಹ ಪೂರ್ವವನ್ನ ಯಯಾತಿ ರಾಜ ಕೇಳ್ತಾ ಇದ್ದಾನೆ, ನೀನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಧ್ಯಾನದಲ್ಲಿ ಬಹಳ ಹಿರಿಯನವನಾಗಿದ್ದಿ, ನಿನ್ನ ಅಣ್ಣಂದಿರಂತೆ ಮಾತನ್ನು ತಿರಸ್ಕಾರ ಮಾಡಬೇಡ, ನಿನ್ನ ಯೌವನವನ್ನು ಕೊಡು ಅಂತ ಕೇಳಿಕೊಳ್ತಾ ಇದ್ದಾನೆ.
ಅಪೃಚ್ಛತ್ತನಯಂ ಪೂರ್ವಂ ವಯಸೋರಂ ಗುಣಾಧಿಕಂ ನ ತ್ವಮಗ್ರಜವತ್ವತ್ಸ ಮಾಂ ಪ್ರತ್ಯಾಖ್ಯಾತುಮರ್ಹಸಿ. ನೀನು ನಿನ್ನ ಅಣ್ಣಂದಿರಂತೆ ನನ್ನ ಮಾತುಗಳನ್ನ ತಿರಸ್ಕಾರ ಮಾಡಬೇಡ ಅಂತ ಯಯಾತಿ ರಾಜ ಪೂರ್ವಿಗೆ ಹೇಳ್ತಾ ಇದ್ದಾರೆ. ನಂತರ ಪೂರ್ವ ನಾ ಈಗ ಹೇಳಿದಂತಹ ಮಾತುಗಳನ್ನು ಇನ್ನು ಅನೇಕ ಮಾತುಗಳನ್ನ ಯಯಾತಿ ರಾಜನಿಗೆ ಹೇಳಿ ತನ್ನ ಯೌವನವನ್ನು ಕೊಡ್ತಾನೆ. ಆ ಕಥೆಯನ್ನು ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಹರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ.